ಶ್ರೀ ವಾದಿರಾಜರು ಸಶರೀರರಾಗಿ ವೃಂದಾವನಸ್ಥರಾದ ಪವಿತ್ರ ತಪೋಭೂಮಿ ಸೋದೆ ವಾದಿರಾಜ ಮಠದಲ್ಲಿ ಮಠಾಧೀಶರಾದ ಶ್ರೀ ವಿಶ್ವವಲ್ಲಭ ತೀರ್ಥರು ಭಾನುವಾರ ಚಾತುರ್ಮಾಸ್ಯ ವ್ರತ ಸಂಕಲ್ಪ ಮಾಡಿದರು. ಆಷಾಢ ಹುಣ್ಣಿಮೆಯಿಂದ ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಸೋದೆಯ ಶ್ರೀ ವಿಶ್ವವಲ್ಲಭ ತೀರ್ಥರು ತಮ್ಮ 19ನೇ ಚಾತುರ್ಮಾಸ್ಯ ವ್ರತವನ್ನು ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಪಂಚ ವೃಂದಾವನದ ಸನ್ನಿಧಿಯಲ್ಲಿ ಸಂಕಲ್ಪ ನಡೆಸಿದರು. ಇನ್ನು ಸಂಸ್ಥಾನದ ಪ್ರತಿಮೆಗಳಿಗೆ, ಪಟ್ಟದ ದೇವರುಗಳಿಗೆ ಮಹಾಭಿಷೇಕ ನಡೆಸಿದರು. ಅಲ್ಲದೆ ಭೂತರಾಜರು ವಾದಿರಾಜರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಈ ವೇಳೆ ಉಡುಪಿ, ಕುಂದಾಪುರ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಪೂನಾ, ದೆಹಲಿ ಮೊದಲಾದ ಭಾಗಗಳಿಂದ ಅಪಾರ ಭಕ್ತರು ಆಗಮಿಸಿದ್ದರು. ಅಲ್ಲದೆ ಸೋದೆ ಮಠದಲ್ಲಿ ಶ್ರೀಗಳಿಂದ ಸೆಪ್ಟೆಂಬರ್ 18ರ ತನಕ ವ್ರತಾಚರಣೆ ನಡೆಯಲಿದೆ. ಈ ಅವಧಿಯಲ್ಲಿ ಪ್ರತಿನಿತ್ಯವೂ ಸಂಜೆ 4:30ರಿಂದ ಶ್ರೀಪಾದಂಗಳವರಿಂದ ಮಹಾಭಾರತ ಉಪನ್ಯಾಸ ಹಾಗೂ ವಿದ್ವಾಂಸರಿಂದ ಶ್ರೀ ವಾದಿರಾಜರ ಕೃತಿಗಳ ಉಪನ್ಯಾಸ ನಡೆಯಲಿದೆ. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಉಭಯ ಶ್ರೀಗಳು ಜುಲೈ 21ರಿಂದ ಸೆಪ್ಟೆಂಬರ್ 19ರವರೆಗೆ ಚಾತುರ್ಮಾಸ್ಯ ವ್ರತಾಚರಣೆ ಸಂಕಲ್ಪಿಸಿದರು. ಮಠದ ಹಿರಿಯ ಯತಿಗಳಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಹಾಗೂ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು ವ್ಯಾಸ ಪೂಜೆ ನಡೆಸಿ ವ್ರತ ಸಂಕಲ್ಪಿಸಿದರು. ಇನ್ನು ಹಿರಿಯ ಶ್ರೀಗಳ 34ನೇ ಚಾತುರ್ಮಾಸ್ಯ ವ್ರತ ಮತ್ತು ಕಿರಿಯ ಶ್ರೀಗಳ ಮೊದಲನೇ ಚಾತುರ್ಮಾಸ್ಯ ವ್ರತ ಇದಾಗಿದ್ದು, ಚಾತುರ್ಮಾಸ್ಯದ ಸಂಕಲ್ಪ ದಿನದಂದು 4 ವೇದ ಉಪನಿಷತ್ತುಗಳು, 18 ಪುರಾಣಗಳ ಪಾರಾಯಣಗಳು ನಡೆಯಲಿವೆ. ಪ್ರತಿದಿನ ಮಹಾಭಾರತದ ಪ್ರವಚನಗಳು ನಡೆಯಲಿದ್ದು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ವಿವಿಧ ಸೀಮೆಗಳ ಶಿಷ್ಯರ ಸೇವೆಗಳು ಸಹ ಈ ವೇಳೆ ನಡೆಯಲಿದೆ. ಪ್ರೇರಣೆಯ ಬುಗ್ಗೆ ಈ ಗುರು ಪೂರ್ಣಿಮೆಯಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು. ಅವರು ಸೋಂದಾ ಸ್ವರ್ಣವಲ್ಲಿ ಮಠದಲ್ಲಿ ಭಾನುವಾರ ಚಾತುರ್ಮಾಸ್ಯ ಹಿನ್ನೆಲೆಯಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನ ನೀಡಿದರು. ಗುರು ಪೂರ್ಣಿಮೆಯಂದು ಭಾರತದ ಪ್ರಾಗೈತಿಹಾಸಿಕದ ಗುರುಗಳ ದರ್ಶನ ಅನುಭವ ಆಗುತ್ತದೆ. ವ್ಯಾಸ ಪೂರ್ಣಿಮೆಯು ಪುನಶ್ಚೇತನ ಕೊಡುತ್ತದೆ. ಪ್ರೇರಣೆಯ ಬುಗ್ಗೆ ಈ ಗುರು ಪೂರ್ಣಿಮೆ ನಮಗೆ ಮಾರ್ಗದರ್ಶನ ಮಾಡಿದವರನ್ನು ಭಕ್ತಿ ಭಾವದಲ್ಲಿ ದಿವ್ಯ ಶಕ್ತಿ ಎಂದು ನೋಡಬೇಕು ಎಂದರು. ಪೂರ್ಣಿಮೆ ಕಾರ್ಯಕ್ರಮ ನಾವು ಅಂದ್ಕೊಂಡ ಹಾಗೆ ಬೇಗ ಮುಂದುವರೆದು ಮುಕ್ತಾಯದ ಹಂತಕ್ಕೆ ಬಂದಿದೆ. ಕಾರ್ಯಕ್ರಮ ಬಹಳ ಚೆನ್ನಾಗಾದವಾಗ ಅದನ್ನು ಮೆಚ್ಚಿಕೊಳ್ಳೋ ಮನಸ್ಸಿನೊಳಗೆ ಒಂದು ಭಾವನೆ ಬರ್ತದೆ. ಇನ್ನು ಗುರುವಿನ ಆಶ್ರಯ ಯಾಕೆ ಬೇಕು? ಅರಿವೇ ಗುರು ಎಂಬುದು ಇದೆ. ಅರಿವು ಗುರು ಹೌದು. ಅರಿವು ಬಂದವನೇ ಗುರು. ಅರಿವನ್ನು ಮೂಡಿಸುವವನೇ ಗುರು. ಸರಿಯಾಗಿ ಕರೆದುಕೊಂಡು ಹೋಗುವ ಅರಿವು ಅನುಭವಗಳಿಂದ ಬರುತ್ತದೆ. ತನ್ನ ಅರಿವೇ ತನ್ನ ಗುರು ಅಂದುಕೊಂಡವನಿಗೆ ಸಾಧನೆಗೆ ಬಹಳ ತಡ ಆಗುತ್ತದೆ. ಅದಕ್ಕಾಗಿ ಅರಿವಿನ ಸಾಕಾರ ಮೂರ್ತಿಯಾದವನ ಆಶ್ರಯ ಪಡೆಯಬೇಕು ಎಂದರು. ಈ ವೇಳೆ ಸಾನ್ನಿಧ್ಯ ನೀಡಿದ್ದ ಮಠದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ, ಗುರುವನ್ನು ಆತ್ಮತತ್ವದ ಲಾಭಕ್ಕೆ ಮಾಡಬೇಕು. ಮೋಕ್ಷಕ್ಕಾಗಿ, ಶ್ರೇಯಸ್ಸಿಗಾಗಿ ಗುರುವನ್ನು ಆರಾಧಿಸಬೇಕು. ನಿವೃತ್ತಿ ಮಾರ್ಗದಲ್ಲಿ ಇದ್ದವನಿಗೆ ಮೋಕ್ಷವಾಗುತ್ತದೆ. ಸಾಂಸಾರಿಕನಿಗೆ ಲೌಕಿಕ ಕಾಮನೆಗಳು ಮೋಕ್ಷ ಸಾಧನೆ ಕೂಡ ಆಗುತ್ತದೆ. ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಎಂದರು. ಇವತ್ತು ಆಷಾಢ ಪೂರ್ಣಿಮೆ. ಇವತ್ತಿನ ದಿನವನ್ನು ಗುರು ಪೂರ್ಣಿಮೆ ಅಂತ ನಾವೆಲ್ಲ ಆಚರಣೆ ಮಾಡ್ತೇವೆ. ಈ ಸಮಯದಲ್ಲಿ ಯಾವಾಗಲೂ ಅಧಿಕವಾಗಿ ಮಳೆ ಇರುತ್ತೆ. ಈ ಗುರು ಪೂರ್ಣಿಮೆಗೆ ಮಳೆಗೆ ಒಂದು ಸಂಬಂಧ ಇದೆ.
ಇನ್ನು ಇದೇ ವೇಳೆ ಗಾಯನ ರತ್ನಾಕರ ಎಂಬ ಬಿರುದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಂಡಿತ್ ಗಣಪತಿ ಭಟ್ ಹಾಸನಗಿ, ನಾನು ಕೇಳಿಕೊಂಡು ಈ ಕ್ಷೇತ್ರಕ್ಕೆ ಬಂದವನಲ್ಲ, ತಾನಾಗಿಯೇ ಕೂಡಿ ಬಂತು. ಗುರು ದೇವರ ಆಶೀರ್ವಾದದಿಂದ ಹೀಗಾಗಿದ್ದೇನೆ. ತಾನ್ಸೇನ್ ಪ್ರಶಸ್ತಿ ಕೂಡ ಬಂದಾಗ ನನಗೆ ಅಚ್ಚರಿಯಾಗಿತ್ತು. ಈವರೆಗೆ ಪಡೆದ ಸನ್ಮಾನಗಳಿಗಿಂತ ಇದು ಧನ್ಯತೆ ಮೂಡಿಸಿದೆ ಎಂದರು. ಈ ತಾನ್ಸೇನ್ ಪ್ರಶಸ್ತಿ ಕರ್ನಾಟಕದಲ್ಲಿ ಇಬ್ಬರಿಗೆ ಮಾತ್ರ ಸಿಕ್ಕಿತ್ತು ಇಷ್ಟು ವರ್ಷದಲ್ಲಿ. ಪಂಡಿತ್ ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್ ಇಬ್ಬರಿಗೆ ಮಾತ್ರ. ನಾನು ಮೊನ್ನೆ ಇನ್ನೋರ್ವ ಸನ್ಮಾನಿತ ಶಿಲ್ಪಿ ರಾಮಚಂದ್ರ ಹೆಗಡೆ ಕಿಶನ್ಮನೆ ಮಾತನಾಡಿ, ಗುರುಗಳ ಆರಾಧನಾ ಬಲ ದೊಡ್ಡದು, ಅವರ ಸಂಕಲ್ಪ ಎಲ್ಲ ಮಾಡಿಸುತ್ತದೆ ಎಂದರು. ಇನ್ನು ಸಿಬಿಎಸ್ಇಲಿ ಅಧಿಕ ಅಂಕ ಪಡೆದ ಸುಘೋಷ ಜೋಶಿ ಅವರನ್ನು ಇದೇ ವೇಳೆ ಪುರಸ್ಕರಿಸಲಾಯಿತು. ಈ ವೇಳೆ ಮಠದ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಳ್ಳಿ, ಕಾರ್ಯದರ್ಶಿ ಜಿವಿ ಹೆಗಡೆ ಗೊಡವೆ ಮನೆ ಉಪಸ್ಥಿತರಿದ್ದರು. ಅಂತೆಯೇ ಶಂಕರ್ ಭಟ್ ಉಂಚಳ್ಳಿ, ಆರ್ಎಂ ಹೆಗಡೆ ಮತ್ತಿಹಳ್ಳಿ, ಶಂಕರ್ ಭಟ್ ಯಲ್ಲಾಪುರ ಸನ್ಮಾನ ಪತ್ರ ವಾಚಿಸಿದರೆ ಕೆವಿ ಭಟ್ ಅತಿಥಿಗಳನ್ನು ಪರಿಚಯಿಸಿದರು. ಇನ್ನು ಎನ್ಜಿ ಹೆಗಡೆ ಭಟ್ರಕೇರಿ ಕಾರ್ಯಕ್ರಮ ನಿರ್ವಹಿಸಿದರು. ಇದೇ ವೇಳೆ ವಿ ಮಹಾಬಲೇಶ್ವರ್ ಭಟ್ ಬಾಸಲ ಅವರು ಬರೆದ ಮಂಗಳ ಗೌರಿ ವ್ರತ ಕೃತಿ ಬಿಡುಗಡೆಗೊಳಿಸಲಾಯಿತು. ಕೆವಿ ಭಟ್ರಿಗೆ ಧನ್ಯವಾದ. ಗುರುಪೂರ್ಣಿಮೆಯ ಪುಣ್ಯ ದಿನದಿಂದ ಚಾತುರ್ಮಾಸ್ಯ ವ್ರತ ನಿರತರಾಗಿರುವ ನಮ್ಮ ಜಿಲ್ಲೆಯ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧೀಶರಾದ ಶ್ರೀಮಠ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಮತ್ತು ಪ್ರಥಮ ಚಾತುರ್ಮಾಸ್ಯ ವ್ರತ ನಿರತರಾಗಿರುವ ಶ್ರೀಮಠ್ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ, ಶ್ರೀ ರಾಮಚಂದ್ರಾಪುರ ಮಠದ ಪೀಠಾಧೀಶರಾದ ಶ್ರೀಮಠ್ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ, ಭಟ್ಕಳದ ಕರಿಕಲ್ ಮಠದಲ್ಲಿ ಚಾತುರ್ಮಾಸ್ಯ ವ್ರತ ನಿರತರಾಗಲಿರುವ ಶ್ರೀರಾಮ ಕ್ಷೇತ್ರದ ಪೀಠಾಧೀಶರಾದ ಶ್ರೀಮಠ್ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀಮನ್ ನೆಲಮಾವಿನ ಮಠದ ಪೀಠಾಧೀಶರಾದ ಶ್ರೀಮಠ್ ಶ್ರೀ ಮಾಧವಾನಂದ ಭಾರತಿ ಸ್ವಾಮೀಜಿ, ಶಿರಸಿಯಲ್ಲಿ ಚಾತುರ್ಮಾಸ್ಯ ವ್ರತ ನಿರತರಾಗಲಿರುವ ಶ್ರೀ ಜ್ಞಾನೇಶ್ವರ ಪೀಠ ಕರ್ಕಿಯ ಶ್ರೀಮಠ್ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿ ಮತ್ತು ಪ್ರಥಮ ಚಾತುರ್ಮಾಸ್ಯ ವ್ರತ ಕೈಗೊಳ್ಳಲಿರುವ ಶ್ರೀಮಠ್ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು, ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯ ವ್ರತ ನಿರತರಾಗಲಿರುವ ಶ್ರೀ ಪರ್ತಗಾಳಿ ಮಹಾಸಂಸ್ಥಾನದ ಪೀಠಾಧೀಶರಾದ ಶ್ರೀಮಠ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಹಾಗೂ ಮಂಗಳೂರಿನಲ್ಲಿ ವ್ರತ ನಿರತರಾಗಲಿರುವ ಚಿತ್ತಾಪುರ ಮಠದ ಶ್ರೀಮಠ್ ಶ್ರೀ ಸತ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುವವರು ಶ್ರೀ ದಿನಕರ್ ಕೆ ಶೆಟ್ಟಿ, ಶಾಸಕರು ಕುಮಟಾ ಹೊನ್ನಾವರ ಕ್ಷೇತ್ರ. ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ 104 ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನ ಅಂಕೋಲಾ ತಾಲೂಕಿನ ಹಿಲ್ಲೂರು ಮತ್ತು ಬಡಿಗೇರಿಯಲ್ಲಿ ನೂತನ ಶಾಖೆಗಳನ್ನು ಇದೇ ಬರುವ ಜುಲೈ 23 ಮಂಗಳವಾರದಂದು ಶ್ರೀ ಮಹಾಗಣಪತಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ. ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ನ 64ನೇ ಹಿಲ್ಲೂರು ಶಾಖೆ ಶುಭಾರಂಭದ ಸಮಯ ಬೆಳಿಗ್ಗೆ 11 ಗಂಟೆಗೆ ಹಾಗೂ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಬಡಗೇರಿಯ 65ನೇ ಶಾಖೆ ಶುಭಾರಂಭದ ಸಮಯ ಮಧ್ಯಾಹ್ನ 1 ಗಂಟೆಗೆ. ಈ ಹೊಸ ಶಾಖೆಗಳ ಪ್ರಾರಂಭೋತ್ಸವಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಆಮಂತ್ರಿಸುವವರು ಶ್ರೀ ಶಿವರಾಮ್ ಹೆಬ್ಬಾರ್, ಅಧ್ಯಕ್ಷರು, ಶ್ರೀ ಮೋಹನ್ ದಾಸ್ ಜೆ ನಾಯ್ಕ್, ಉಪಾಧ್ಯಕ್ಷರು, ಶ್ರೀ ಶ್ರೀಕಾಂತ್ ಜಿ ಭಟ್, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ. ಇತ್ತೀಚೆಗೆ ಬಿಡುಗಡೆಯಾದ 2 ಗ್ರಂಥಗಳು ರಾಜ್ಯಕ್ಕೆ ಮಾದರಿಯಾಗಿದೆ. ಈ ಗ್ರಂಥ ರಾಜ್ಯ ಮಟ್ಟದಲ್ಲಿ ವಿಸ್ತರಣೆಗೊಂಡಾಗ ಶಿರಸಿ ಶೈಕ್ಷಣಿಕ ಜಿಲ್ಲೆಗೆ ಗೌರವ ಲಭಿಸುತ್ತದೆ. ಆಗ ನೀವು ಮಾಡಿದ ಕಾರ್ಯಕ್ಕೆ ಮೌಲ್ಯ ಬಂದಂತಾಗುವುದು. ಇದಕ್ಕೆ ಇಲ್ಲಿನವರ ಪ್ರೌಢಿಮೆಯೇ ಕಾರಣ ಎಂದು ಶಾಲಾ ಶಿಕ್ಷಣ ಇಲಾಖೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ನಿರ್ದೇಶಕ ಎಂಎಸ್ ಪ್ರಸನ್ನಕುಮಾರ್ ತಿಳಿಸಿದರು. ಅವರು ಜುಲೈ 20ರಂದು ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಯಲ್ಲಾಪುರ ಮತ್ತು ಶಿರಸಿ ಶೈಕ್ಷಣಿಕ ಜಿಲ್ಲೆ ಶಿರಸಿ ಇವರ ಆಶ್ರಯದಲ್ಲಿ ಯಲ್ಲಾಪುರದ ಅಡಿಕೆ ಭವನದಲ್ಲಿ ಶಾಲಾ ಶಿಕ್ಷಕ ಇಲಾಖೆ ಕೇಂದ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಪ್ರಕಟಿಸಿದ
ದೈಹಿಕ ಶಿಕ್ಷಣ ದರ್ಶಿಕ ಮತ್ತು ಇ ಶಿಕ್ಷಣ ಸುರಭಿ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪಾರಿ ಬಸವರಾಜ್, ಈ ಜಿಲ್ಲೆಯ ಶಿಕ್ಷಕರಿಗೆ ಹೊಸ ಚಿಂತನೆ ಬರುತ್ತದೆ. ಇಲ್ಲಿ ಪ್ರತಿಭಾವಂತರಿದ್ದಾರೆ. ಆ ದೃಷ್ಟಿಯಿಂದ ಯಲ್ಲಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಹಾಗೂ ತಾರಿಕೊಪ್ಪ ತಂಡದ ಕಾರ್ಯ ಮಾದರಿಯಾಗಿದೆ. ನಾವು ಈ ಪುಸ್ತಕವನ್ನು ಬೇರೆ ತಾಲೂಕಿಗೆ ವಿಸ್ತರಿಸಲು ಸಹಕಾರಿಯಾಗಿದೆ ಎಂದರು. ಇನ್ನು ನಿವೃತ್ತ ವಿಭಾಗೀಯ ಉಪನಿರ್ದೇಶಕರಾದ ವಸಂತ್ ಭಂಡಾರಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ದೈಹಿಕ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ದೈಹಿಕ ಆರೋಗ್ಯ, ಯೋಗ ಶಿಕ್ಷಣ ನೀಡುವ ಮೂಲಕ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದರು. ಇನ್ನು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಶ್ರೀರಾಮ್ ಹೆಗಡೆ ಶಿಕ್ಷಣ ಸೌರಭದ ಕುರಿತು ಮಾತನಾಡಿದರು. ಅಂತೆಯೇ ದೈಹಿಕ ಶಿಕ್ಷಣ ಪರಿವೀಕ್ಷಕ ಪ್ರಕಾಶ್ ತಾರಿಕೊಪ್ಪ ದೈಹಿಕ ಶಿಕ್ಷಣ ದರ್ಶಿಕಾದ ಕುರಿತು ಮಾತನಾಡಿದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಡಯಟ್ ಶಿರಸಿ ಪ್ರಾಚಾರ್ಯ ಎಂಎಸ್ ಹೆಗಡೆ, ಜಿಲ್ಲಾ ಅಕ್ಷರ ದಾಸೋಹ ನೋಡಲ್ ಅಧಿಕಾರಿ ಸದಾನಂದ ಸ್ವಾಮಿ, ಶಿರಸಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷ ನಾರಾಯಣ ಎಚ್ ನಾಯಕ್, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷ ಅಜಯ್ ನಾಯಕ್, ಜಿಲ್ಲಾ ದೈಹಿಕ ಶಾಲಾ ಶಿಕ್ಷಕರ ಸಂಘದ ನಾರಾಯಣ ನಾಯಕ್, ಪ್ರಮುಖರಾದ ಚಂದ್ರಶೇಖರ್ ಸಿಎಸ್, ಆರ್ಆರ್ ಭಟ್ ಉಪಸ್ಥಿತರಿದ್ದರು. ಚಾತುರ್ಮಾಸ್ಯದ ಈ ಪವಿತ್ರ ಸಂದರ್ಭದಲ್ಲಿ ನಮ್ಮಲ್ಲಿ ಪರಿವರ್ತನೆ ಬರಬೇಕು. ನಮ್ಮಲ್ಲಿ ಒಳ್ಳೆತನ ಮೈಗೂಡಿಸಿಕೊಳ್ಳಬೇಕು. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರಲು ಶಪಥ ಮಾಡಬೇಕು. ಬೇರೆಯವರು ಹೇಗೆ ಇರಲಿ, ನಾವು ಮಾತ್ರ ಪ್ರೀತಿಯಿಂದ ಮಾತನಾಡುವ ಗುಣ ಬೆಳೆಸಿಕೊಳ್ಳಬೇಕು. ಅಂದಾಗ ಜೀವನದಲ್ಲೂ ಕೂಡ ಸಾರ್ಥಕತೆ ಬರುತ್ತದೆ. ನಮ್ಮ ಜೀವನವು ಪಾವನವಾಗುತ್ತದೆ. ಅಂದಾಗ ಮಾತ್ರ ತಾವೆಲ್ಲರೂ ಈ ಪವಿತ್ರ ಚಾತುರ್ಮಾಸ್ಯದಲ್ಲಿ ಪಾಲ್ಗೊಂಡು ಸೇವೆ ಮಾಡಿದ್ದಕ್ಕೆ ಅರ್ಥ ಬರುತ್ತದೆ ಎಂದು ಶ್ರೀ ಕ್ಷೇತ್ರ ಕರ್ಕಿಯ ದೈವಜ್ಞ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು. ಅವರು ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಚಾತುರ್ಮಾಸ್ಯದ ವ್ರತ ಪೂಜೆ ಕೈಗೊಂಡು ನಂತರ ನಡೆದ ಸಭೆಯಲ್ಲಿ ಆಶೀರ್ವಚನ ನೀಡಿದರು. ಇನ್ನು ಕಿರಿಯ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಮಾತನಾಡಿ, ಗುರುವೇ ತಂದೆ ತಾಯಿ ಎಂದು ಅರಿತು ಮುನ್ನಡೆಯಿರಿ ಎನ್ನುತ್ತಾ ಸಮಾಜದ ಬಂಧುಗಳೆಲ್ಲರಿಗೂ ಒಳ್ಳೆಯದಾಗಲಿ ಎಂದರು. ಇನ್ನು ಶ್ರೀಮಠದ ವೈದಿಕರು ವೇದಘೋಷ ಮಾಡಿದರು. ನಂತರ ಶ್ರೀಮತಿ ವರ್ಷಾ ರೇವಣ್ಕರ್ ಸಂಗಡಿಗರು ಪ್ರಾರ್ಥನೆ ಹಾಡಿದರೆ, ಗೋಪಾಲಕೃಷ್ಣ ವೇಡ್ನೇಕರ್ ಹುಲೆಮಳಗಿ ಸ್ವಾಗತ ಮಾಡಿದರು. ಸಂತೋಷ್ ಶೇಟ್ ಪ್ರಸ್ತಾವನೆ ನೆರವೇರಿಸಿದರು. ನಂತರ ಶ್ರೀಮಠದ ಕಾರ್ಯಾಧ್ಯಕ್ಷರಾದ ಆರ್.ಎಸ್. ರಾಯ್ಕರ್, ಟ್ರಸ್ಟಿಗಳಾದ ಗಣಪತಿ ಆರ್. ಶೇಟ್ ಬೆಂಗಳೂರು ಮಾತನಾಡಿದರು. ಈ ವೇಳೆ ಟ್ರಸ್ಟಿಗಳಾದ ಅನಿಲ್ ಚೋಡನ್ಕರ್ ಗೋವಾ, ಆರ್.ಬಿ. ರಾಯ್ಕರ್, ಗಣಪತಿ ಶೇಟ್ ಕಾಗೇರಿ ಶಿರ್ಸಿ, ಕೆ. ಸುಧಾಕರ್ ಶೇಟ್ ಮಂಗಳೂರು, ಅರುಣ್ ಕುಮಾರ್ ಸಾಗರ, ಸತ್ಯನಾರಾಯಣ್ ಶೇಟ್ ದಾವಣಗೆರೆ ಹಾಗೂ ಶಿರಸಿ ಸಂಘಟನಾ ಅಧ್ಯಕ್ಷರುಗಳಾದ ಮಂಜುನಾಥ್ ಶೇಟ್, ವಿನೋದ ಶೇಟ್, ನಾಗರಾಜ್ ಶೇಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗುರುವಿನ ಗುಲಾಮನಾಗುವ ತನಕ ಯಾರಿಗೂ ಮುಕ್ತಿ ದೊರೆಯುವುದಿಲ್ಲ. ದೇವರು ಮುನಿಯಬಹುದು, ಆದರೆ ಗುರುವಿಗೆ ಶರಣಾದರೆ ಎಂತಹ ಸಂದರ್ಭದಲ್ಲಾದರೂ ಗುರು ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾನೆ. ಆದ್ದರಿಂದ ಗುರುವಿಗೆ ದೊಡ್ಡದಾದ ಶಕ್ತಿ ಇನ್ನೊಂದಿಲ್ಲ ಎಂದು ಶ್ರೀ ಕ್ಷೇತ್ರ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು नुಡಿದರು. आम्ही गुरु परंपरेमध्ये इकडं भाग पूजा करताची. एक श्रीकृष्ण पंचक, दुसरा व्यास पंचक, तिसरा भाष्यकार श्री शंकर पंचक म्हणून सांगते. ಹಿಂಗೆ ಪೂಜೆ ಕಂಗೇನು ಹಿಂಗೆಲ್ಲ ಆಶೀರ್ವಾದ ಹೋಗ್ತಸ್ತೆ. ಅವರು ಶಿರಸಿಯ ದೈವಜ್ಞ ಸಭಾಭವನದಲ್ಲಿ ಗುರುಪೂರ್ಣಿಮಾ ಅಂಗವಾಗಿ ನಡೆದ ಮಹಾಪೂಜೆ ನಡೆಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು. ಕೀರ್ತಿ ಅಸ ते कीर्ती व्यास महर्षी होता. अशाने व्यासला पूजा करते. व्यासाने सांगितले तत्वज्ञान असा, ते तत्वज्ञान कलियुगा भितरी संपूर्ण नाशता आशिले. ते संत भितरी भगवान श्री शंकर भगवत्पादाचार्याने अवतार घेतले. अवतार घेऊन की ते आशीर्वाद घेऊन करतात. ते वसू आले ते वसू अशाने साखंड ते पूजा पुरा करून गेलो. सांगितल्याचे कारण ಭಾನುವಾರದಂದು ಶ್ರೀ ಗಜಾನನ ಸರ್ವಾಭಿವೃದ್ಧಿ ಮಂಡಳಿ ಮರಾಠಿಕೊಪ್ಪ ಶಿರಸಿ ಇವರ ವಾರ್ಷಿಕ ಸಭೆ ಹಾಗೂ ಕಳೆದ ಸಾಲಿನ ಲೆಕ್ಕಪತ್ರ ಮಂಡನೆ ಮತ್ತು 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ಸಲಹಾ ಸಮಿತಿ ಸದಸ್ಯರಾದ ನಂದನ್ ಸಾಗರ್, ಶ್ರೀಧರ್ ಮೊಗೇರ್ ಹಾಗೂ ಇತರ ಸದಸ್ಯರು ಮತ್ತು ಸ್ಥಳೀಯ ನಗರಸಭಾ ಸದಸ್ಯೆ ಶ್ರೀಮತಿ ಶರ್ಮಿಳಾ ಮಾದನ್ಗೆರೆ ಮತ್ತು ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ಕಳೆದ ಸಾಲಿನ ಲೆಕ್ಕಪತ್ರ ರವಿ ಗೌಳಿ ಮಂಡಿಸಿದರು. ನಂತರ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು
ಕುರಿತು ಅಧ್ಯಕ್ಷರಾಗಿ ಚಂದ್ರಶೇಖರ್ ರಮೇಶ್ ಮಾದನಗಿರಿ, ಉಪಾಧ್ಯಕ್ಷರಾಗಿ ಆನಂದ್ ಎಚ್ ಗೌಳಿ, ಪ್ರಧಾನ ಕಾರ್ಯದರ್ಶಿಯಾಗಿ ಖೇಮು ವಂದಿಗೆ, ಖಜಾಂಚಿಯಾಗಿ ಸಂತೋಷ್ ಕುಂದರ್ಗಿ ಮತ್ತು ಸಹ ಕಾರ್ಯದರ್ಶಿಯಾಗಿ ಅಕ್ಷಯ್ ಮೊಗೇರ್ ಆಯ್ಕೆಯಾಗಿದ್ದಾರೆ.